ಹೌದಾಗಿ ಈ ಆಟ ಮುಚ್ಚಿ ಬಿಡುತ್ತದೆ. ಏಕೆ ಮುಚ್ಚಿ ಬಿಡಬಾರದು? ಸುದೈವದಿಂದ ಈ ವಿಷಯ ನಮ್ಮಿಬ್ಬರ ಹೊರತು ಬೇರೆ ಯಾರಿಗೂ ತಿಳಿದಿಲ್ಲ. ಅಮೃತಮ್ಮನವರು ಹಿಂದಿರುಗಿ ಬರುವ ತನಕ ನಾನೇ ಏಕೆ ಅಮೃತ ಆಗಿ ಉಳಿಯಬಾರದು? ತಿಂಗಳಗಟ್ಟಲೆ ಬಾಧೆ ಹೋದ್ರೆ ಹುಡುಗಿಗಳು ಸಿಕ್ಕದೆ ಹೋದ್ರೆ ಮೊದಲು ಸದ್ಯದ ವಿಪತ್ತಿನಿಂದ ಪಾರಾಗಬೇಕು ನಾವು. ಒಂದು ವೇಳೆ ನನ್ನ ಮಗಳ ಆಸ್ತಿ ಅಲ್ಲ ನನ್ನ ಅರಿಯಕ್ಕೆ ನೀನು ಶೀಲಿಗೆ ಹಾಡಿಗೆ ಸತ್ಯ ಎಂಬುದನ್ನು ಮರೆತು ಬೆಂಕಿಯಿಂದ ಸತ್ಯ ಆಗಬೇಕೆ? ದೊಡ್ಡವರ ವಿಚಾರ ನಾನು ತಿಳಿಬೇಕು. ನಾನೊಬ್ಬ ಸಾಮಾನ್ಯ ದಾಸಿ. ನನ್ನಿಂದ ಅವರಿಗೆ ಯಾವ ಆಸ್ತಿ ಐಶ್ವರ್ಯ ಸಿಗುತ್ತಿಲ್ಲ ಅಂತ ಗೊತ್ತಾದ್ರೆ ನನ್ನನ್ನು ಸ್ವೀಕರಿಸುವುದರಲ್ಲಿ ಅವರು ದೊಡ್ಡ ಮನೆತನದವರು. ಅವರು ಮದುವೆಯಾಗುವುದು ಹೆಣ್ಣಿನೊಂದಿಗಲ್ಲ, ಹೆಣ್ಣಿನ ಹಣದೊಂದಿಗೆ. ಹಾಗಾದ್ರೆ ಲಗ್ನದ ಆಭರಣ ಎಲ್ಲ ಹಾಕೊಂಡು ಅವ್ರು ಯಾರು ಅಮೃತಿಯನ್ನು ನೋಡಿಲ್ಲ. ಬೇಕು ಇನ್ನೊಂದು ಮಾತು, ಅದು ಮದುವೆ ಆದ್ಮೇಲೆ ಗಂಡ ಹೆಂಡತಿನ ಒಂದೇ ರೂಮ್ನಲ್ಲಿ ಕೂಡ ಹಾಕ್ತಾರಂತಲ್ಲ, ಅದಕ್ಕೆ ಮಾತ್ರ ಅವಕಾಶ ಕೊಡ್ಬೇಕು. ನೀನು ಚಿಂತೆ ಮಾಡಬೇಡ. ನಾನು ಆ ದಿನವನ್ನು ಏನಾದ್ರೂ ನೆಪ ಮಾಡಿ ಮುಂದೂಡ್ತೀನಿ. ಸತ್ಯ ಇಲ್ಲವೇ ನೀನು ಯಾರು? ಅಮೃತ ಅಂಬಿಕಾ ಜಮೀನ್ದಾರರ ಮಗಳು, ಜಮೀನ್ದಾರ ವಿಶ್ವೇಶ್ವರ ಧಣಿಗಳ ಮೊಮ್ಮಗಳು. ಈ ರಾಜ್ಯ ಅಲ್ಪ ಸ್ವಲ್ಪ ಇಂಗ್ಲಿಷ್ ಕಲಿತಿದ್ದೇನೆ. ಸಮಯ ಸಿಕ್ಕಾಗ ಅದನ್ನು ಕುಮಾರೇಶ್, ಈ ಆಪತ್ತಿನಿಂದ ನೀನೇ ನನ್ನನ್ನು ಪಾರು ಮಾಡು. ಮದುವೆಗೆ ಬಂದವರೆಲ್ಲ ಪಕ್ಷಕ್ಕೆ ಕಾಲಿ ವೀಕ್ಷಿಸಿಕೊಂಡು ಊಟ ಮಾಡಿಕೊಂಡು ಸಿದ್ಧರಾಗ್ತಿದ್ದಾರೆ. ನೀನು ಮಾತ್ರ ಹೊಟ್ಟೆ ಮಗಳಿಗೆ ಮಾಂಗಲ್ಯ ಕಟ್ಟುವುದನ್ನು ಕಣ್ತುಂಬ ನೋಡುವುದನ್ನು ಬಿಟ್ಟು ಬಳೆ ಹೋಗ್ತೀಯ. ನೋಡಿ ಬಂದಲ್ಲ ಅಪ್ಪಾಜಿ, ನೋಡಿ ಕಣ್ಣಲ್ಲಿ ನೀರು ಬರ್ತಾ ಇರೋದು ಕಾಣಿಸ್ತಾ ಇತ್ತು. ಅಪ್ಪಾಜಿ, ಕೊನೆಗೂ ನಿಮ್ಮ ಆಸೆ ಈಡೇರಿದಂತೆ ನಾಟಕ. ನಮ್ಮ ಜೀವನವನ್ನು ಪರಮಾತ್ಮ ಆಡಿಸೋ ನಾಟಕ. ಜೀವನದಲ್ಲಿ ಒದಗುವ ಒಂದೊಂದು ಘಟನೆಯು ನಾಟಕದ ಭಾಗದ ದೃಶ್ಯ. ಅದರಲ್ಲೂ ಮದುವೆ ಜೀವನದ ಬಹುಮುಖ್ಯ ಘಟನೆ. ಈ ಮದುವೆಗೆ ನೀವು ನಾಟಕ ಅಂತೀರಾ? ನಾಟಕದ ಮಧ್ಯದಲ್ಲಿ ನನ್ನ ಮಗಳ ಜೀವನದಲ್ಲಿ, ಅದು ನನ್ನ ಜೀವನದಲ್ಲಿ ಅತಿ ಮುಖ್ಯವಾದ ಘಟನೆ ಈ ಮದುವೆ ನಾಟಕ. ಈ ಮದುವೆ ನಾಟಕದಲ್ಲಿ ನಾವು ಎಲ್ಲಿ ಎಡೆ ಬಿಡ್ತೀವಿ ಅಂಬೋದನ್ನು ಮಾತಾಡ್ತೀವಿ. ಸಾಕ್ಷಾತ್ ನಮಗೆ ಕಾಪಾಡಬೇಕು. ಅಂದ್ರೆ ದೊಡ್ಡವರು ಕೂಡ ಬಾಂಧವ್ಯ ಬೆಳೆಸಿದೀವಿ. ಪುರಾತನ ವಿಷಯದಲ್ಲಿ ನಿಮ್ಮ ಕಂಟನೆ ಸಣ್ಣದಾಗ್ತೀವಿ ಅಂತ ಆಗೋಲ್ನೇ ಆಗ್ತಿದ್ದೇವೆ ಅಂತ ನಮ್ಮ ಕಷ್ಟದಲ್ಲಿ ಇವತ್ತು ಯಾರು ಹೇಳ್ತೇವೆ. ಏನು ಮಾತಾಡಬೇಕು ಅಂತ ಮಾಡಿದ್ರು ಅದನ್ನೇ ಮಾತಾಡಿ. ನಮ್ಮ ಯಜಮಾನರು ತಮ್ಮ ಮಗನಿಗೆ ನಿಮ್ಮ ಮೊಮ್ಮಗಳ ಮದುವೆ ಮಾಡ್ಕೊಂಡಿದಾರಲ್ಲ, ಏಕಕ್ಕೋಸ್ಕರ ಹೆಣ್ಣಿಗೋಸ್ಕರವಾಗಿ ಅಲ್ಲ, ಮತ್ತೆ ನಿಮ್ಮಲ್ಲಿರೋ ಹಣಕ್ಕೋಸ್ಕರವಾಗಿ. ನಿಮ್ಮ ಹತ್ರ ನೋಟ್ ಬುಕ್ ಹೌದು, ಅದಕ್ಕೆ ಅವರು ಹಣ ಕೇಳ್ತಾರೆ. ಹೇಳಿ ಹೇಳಿ 5 ಕೋಟಿ ರೂಪಾಯಿ ಕೇಳ್ತಾರೆ. ಏನು 5 ಕೋಟಿ ರೂಪಾಯಿ? 5 ಕೋಟಿ ರೂಪಾಯಿ ಕೊಟ್ರೆ ಬಿಡಿ. ಸಾಧ್ಯತೆ ಯಾಕೆ ಕೊಟ್ಟರೆ ವಾಪಸ್ ಬರೋದಿಲ್ಲ ದುಡ್ಡನ್ನು. ಅವ್ರ ಅಂಥದ್ದೇನು ನನ್ನ ಹತ್ರ ಹೋಗಿ ಮಾತಾಡೋದು ಕಲಿಯೋರೆ. ಹೇಳಿದ್ರೆ ಇವೆಲ್ಲ ಬಂಗಾರವಲ್ಲ ಸಾಮಾನ್ಯ ಎಲ್ಲ ನಾಟಕದ ಇಷ್ಟೇತ ನಂತರ ಬೇರೆ ಎಲ್ಲ ಹೇಳಿದ್ರು
ಇಟ್ಕೊಂಡು ಹಾ, ಹಾ. ಅವು ಎಣ್ಸೋದನ್ನೆಲ್ಲ ರಿಸೀಟ್ ತಗೊಂಡು ಎಣ್ಸ್ಕೊಂಡು ತಾನೆ, ತೊಂದ್ರೆ ಆಯ್ತು. ಆಯ್ತು ಏನು ಹಾ, ಸಂತೋಷ ಸಂತೋಷ. ಸಂತೋಷ. ಮದುಮಕ್ಕಳು 100 ವರ್ಷ ಸುಖವಾಗಿ ಬಾಳಿ ಕಾಸಿದ್ರೆ ನಾನಿನ್ನು ರೆಸ್ಟ್ ಕೇಳ್ಕೊಳ್ತೇನೆ. ನಾನಿನ್ನು ವಿಶ್ರಾಂತಿ ತೆಗೆದುಕೊಳ್ಳಬಹುದಲ್ಲ? ಹೌದಾ? ಮನೆಯಿಂದ ನಿದ್ದೆಲ್ಲ ಹೋಗ್ಬರ್ರಿ ಹಾ. ನಾನು ಮುಗಿಸಿ ಬಂದಿರ್ತೇನೆ ಮೇಲಾಗಿ ಆದರೂ ನಂದೊಂದು ಮಾತು. ಮಾತಾಡ್ಬೇಡಿ ನನ್ನ ಬಾಯಿ ಬಾರಿ ಸುಮಾರು ಕಮ್ಮಿ ಯಾಕೆ? ಏನು ಮಾತಾಡ್ತಾರೆ ಏನ್ ಮಾತಾಡ್ತಿದ್ರ? ಈ ಕಡೆ ಸೂರ್ಯ ಹುಟ್ಟುತ್ತಂದ್ರೆ ನಾಳೆ ಹುಟ್ಟಕ್ಕಿರುತ್ತೆ ಈ ಕಡೆ ಹೋಗ್ತಿದ್ರ? ಹುಟ್ಟಲ್ಲ ಅಂತ ಹೇಳಿದ್ರೆ ಬರೀ ಹುಟ್ಟುತ್ತೆ ಅಂತ ಹೇಳ್ತೀನಿ ಹೌದಾ? ಎಷ್ಟೋ ಮದುವೆ ಹೋಗಿ ನಾನು ಕೆಲವರು ಮಾತಾಡಿ ಮುಂದೆ ಮಾಡಿ ಬಂದಿದ್ದೀನಿ ನಿಮಗೂ ವಯಸ್ಸಾಗಿ ಏನೋ ನೀನು ಬಟ್ಟೆ ಅಂತ ಹೋಗಲ್ಲ ಹಾ. ಅದಕ್ಕೆ ನೀವು ಶಾಂತಿ ಕೂಡ ತಂದ್ಬಿಡು ಹೋಗಿ ಹಾಗೆ. ನಮಸ್ಕಾರ ಮಾಡ್ಬೇಕಾದ್ರೆ ದೇವಸ್ಥಾನ ಮೃದುವಾದ ಕಾರ್ಯಕ್ರಮವನ್ನು ವ್ಯಕ್ತಿಗೆ ಇಟ್ಟು ನಿಷ್ಕರ್ತೇನೆ. ಹೌದು ಹೌದು, ಚಿಕ್ಕ ಮಕ್ಕಳ ಬಗ್ಗೆ ಕೈ ಹಿಡ್ಕೊಂಡು ಕುಡಿದು ಒಳ್ಳೆದಲ್ಲ. ಕೈ ಬೇಡ ಮಾಡ್ಬಿಟ್ಟ ದಾಸಿ ಅರಸನ ಕೈಯಲ್ಲಿ ಕೈ ಇಟ್ಟು ನಿಂತಿಸ್ಬಿಟ್ಟು ಕೂಡ್ತಾರೆ. ಅಮ್ಮವ್ರು ಕೇಳ್ತಾರೆ ಹೆಂಗ್ ಮಾಡ್ಲಿ ಮಾತು ಕೇಳಿ ಮಾತಾಡೋಣ ಅಂತ ಹೌದು ಅಮ್ಮರು ನಮ್ಮನ್ನು ಅಪೇಕ್ಷೆ ಪಟ್ಟಿದ್ದಾರೆ ನಾನು ಭಾರಿ ಕೆಲಸ ಮಾಡ್ತೇನೆ ನೋಡ್ರಿ ನೀವು ಆಡ್ತಾರೆ ಈ ರೀತಿ ಯಾರಿಲ್ಲ ನಮ್ಮ ಸೊಸೆಯ ಮುಖ ಮೊದಲ ಮಂಡಲವನ್ನು ವೀಕ್ಷಣೆ ಮಾಡೋಣ. ಮುಖ ಹಾ, ಮುಖ ಹೇಳ್ತಾರೆ ನೋಡಿ ಮತ್ತೆ ನೋಡೋಣ ನೋಡೋಣ. ಪರಪುರುಷನಿಗೆ ಮುಖ ತೋರಿಸಬೇಕು ಏನಾದ್ರು. ರಾಜವಾಡಿಯ ರಾಜಕುಮಾರಿಯ ಚಂದ್ರಶೇಖರ್ ಸಾಹುಕಾರರು ಪರಪುರುಷರಾಗುತ್ತ ನಿನ್ನ ಪತಿಗೆ ಜನ್ಮ ಕೊಟ್ಟವರು, ನಿನಗೆ ವಿಕಾಸ ಮಾಡಿದರು. ಹಂಗಂದ್ರೆ ನಿಮ್ ಸೊಸೆ ಎಜುಕೇಶನ್ ಕಾಶ್ಮೀರ ಕಿಕ್ಕೇನಾಗೈತೇನ್ರಿ ಇಲ್ಲ, ಹಿಮಾಲಯದ ಕೊಪ್ಪಳದಲ್ಲಿ ಅಲ್ಲಿ ಅವನಿಗೆ ಅವ್ವ ಅನ್ನಲಂತೆ ಇನ್ನು ಜಗನ್ನಾಥ್ ಭಾಳ ಜನ ಮಾತಾಡ್ಬಿಟ್ಟು ಆ ಪಿತ್ತ, ವಾತ, ವಾತ. ಪಿತ್ತ ವಾತ ಅಂತ ಭಾಳ ಜನ ಹೇಳ್ಬಿಟ್ಟು ಇವೆಲ್ಲ ನಾವು ಸರಿ. ಇವು ಲಲಿತ ಸಾಹಿತ್ಯ ಗೊತ್ತಲ್ಲ. ಬೆಳೆಸಾಕೆ ಬರ್ಬೇಕು ಹಾ. ನೋಡಿ ಅಮ್ಮನ ಬೆಳಕ ಹೆಂಗ್ ಮಾಡ್ತಾರೆ ನೋಡಿದ್ರೆ ಒಂದು ಸಿಸ್ಟಮ್ನಲ್ಲಿ ಎದುರು ಹೆಂಗ್ ಕೂತಾರೆ ಆಧಾರ್ ಕಾರ್ಡ್ ಫೋಟೋ ತಗೊಂಡು ಕೂತ್ಕೊಂಡ್ರೆ ಆ ಕಣ್ಣು ಮೂಗು ಬಾಯಿ ನೋಡಿ ಹೆಂಗ್ ಮಾಡ್ತಾರೆ ಹಂಗೆ ಮುಖದ
ಅದು ಎಲ್ಲದಕ್ಕೂ ಕೇಳಿ ಸ್ವಲ್ಪ ತೆಗೀರಿ ನೋಡಿ. ಪಟ್ಟಿ ಬಾಯ್ತಾರೆ ಹೋಲಿಕೆ ಮಾಡೋದಾಗ ನೀನು ಭಾಳ ಎಕ್ಸ್ಪರ್ಟ್ ಇದೆಯಾ, ನೀನೇ ಹೋಲಿಕೆ ಮಾಡೋಣ. ನೋಡೋಣ ಹೇಳೋಣ. ಹೇಳಿ. ಆ ಕಣ್ಣು, ಆ ಮೂಗು, ಆ ಬಾಯಿನ ಸುತ್ತ ನೋಡಿ ಹಾ. ಇನ್ನು ಹೆಂಡತಿ ಹಾ. ಕೈವರ್ ಭೀಮವನ್ನು ನಮ್ಮ ಸೊಸೆ ಯಾವ ಪೂರ್ಣಗಳು ನೋಡು, ಸಾಕ್ಷಾತ್ ಲಕ್ಷ್ಮಿ ಗೌರಿ ಇದ್ದಾಗಲೇ ಆ ತೇಜಸ್ಸು ಆ ಓದಿಸು ಎಲ್ಲೋರ್ಕಪ್ಪ ಮೊದಲೇ ರಾಜಪಿಂಡ ಏ ಬಾರಿಯಪ್ಪ ನೀನು ಮಗನೇ ಏನ್ ನೋಡ್ತೀಯಾ, ನಾವು ಹೇಳೋ ತನಕ ಬಾಯ್ಕೆ ಬಿದ್ದಿರು. ನೋಡಿ ಬಿಡಿ, ಸತಿಪತಿಗಳು ಈಗಲಾದ್ರೂ ಒಬ್ರು ಮುಖ ಒಬ್ರು ನೋಡಿ. ಜಮೀನ್ದಾರಿಯವರು ಪರ್ಮಿಷನ್ ಕೊಟ್ಟಿದ್ದಾರೆ, ಮುಖ ನೋಡ್ತೀನಿ ಓನ್ಲಿ ಒನ್ ಟೈಮ್. ಮಗನೇ ಈಗ ಮುಖ ನೋಡ್ತೀನಿ ಅಂತೀಯ, ನಾಳೆ ಸುಖ ಅನುಭವಿಸ್ತೀನಿ ಅಂತೀಯ. ನಾವು ಹೇಳೋ ತನಕ ಕೈ ಕಾಲಿಗೆ ಬೇಡಿ ಹಾಕಿದ್ರೆ ಹೇಳಿದ್ರೆ ಬಿದ್ದಿರು ಮಾಡಿ. ಹಾ ನಿನ್ನೆ ಊಟಿನ ಮೇಲೆ ಧೂಳು ಕುಟ್ಟಿದೆ ವರ್ಷ. ಈಗ ನನ್ನ ಮಗ ಒತ್ತು ನೋಡು ಮಾಡ್ಕೊಳ್ತಿದ್ದಾನೆ. ನನಗೆ ಕೂಸಿದ ಮೊದಲು ಬರ್ತಾರೆ ಮತ್ತೆ ಅಲ್ಲಿ ಹೇಳ್ತೀರೇನೋ. Daddy, I want rest. Please give me alone. ನಿಮ್ಮ ಮನೆಗೆ ರೆಸ್ಟ್ ಕೊಡಿ, ನಾವು 5 ಹೋಗಿ ರೆಸ್ಟ್ ಮಾಡ್ತಾ ಬರ್ತೀವಿ. ನಮ್ಮ ತಂದೆಯವರು ಯಾಕೆ ಹೇಳಬೇಕಂದ್ರೆ ಇಂಥ ಫ್ಲೈಟ್ಗೆ ಬರ್ತೀನಿ ಅಂತ ಮೊದಲೇ ತಿಳಿಸಿದ್ದೆ. ನನಗೂ ತಿಳಿಸಿದ್ರಿ, ಅದರಂತೆ ಟ್ರೈನ್ ಅರೈವಲ್ ಎಕ್ಸಾಕ್ಟ್ಲಿ ಕರೆಕ್ಟಾಗಿ ನಾನು ತುಂಬಾ ಥ್ಯಾಂಕ್ಸ್ ನಿಮಗೆ. ನೀವು ನನ್ನ ಮೇಲಿರುವ ಪ್ರೀತಿ ವಿಶ್ವಾಸ ನಿಜಕ್ಕೂ ಮೆಚ್ಚಲೇಬೇಕು. ಸರ್, ಇದರಲ್ಲಿ ನನಗೂ ಒಂದು ಸ್ವಾರ್ಥ ಇದೆ ತಾನೆ. ನಿಜ. ತಂದೆಗೂ ಮಕ್ಕಳಿಗೂ ಸ್ನೇಹಿತರಿಗೂ ಒಂದಲ್ಲ ಒಂದು ರೀತಿ ಸ್ವಾರ್ಥ ಇದ್ದೇ ಇರುತ್ತೆ ಅಲ್ಲ. ನಾವು ನಮ್ಮ ಫ್ಯಾಕ್ಟರಿಯಲ್ಲಿ ಸಾಕಷ್ಟು ಜನರಿಗೆ ನೌಕರಿ ಕೊಟ್ಟಿದ್ದೇವೆ, ವಿಪತ್ತಿನಲ್ಲಿದ್ದವರಿಗೆ ನೆರವಾಗಿದ್ದೇವೆ. ಬಟ್ ಒಬ್ಬರಾದ ಸ್ವಾಗತಕ್ಕೆ ಅವರು ನಮ್ಮ ತಂದೆಯವರು ನಾನು ಇಲ್ಲೇ ಹೋಗ್ಬಂದ್ರು ಮ್ಯಾನೇಜರ್ ಜೊತೆ ಬರ್ತಾ ಇದ್ರು, ಅದ್ಯಾಕೋ ಅವರು ಬಂದಿಲ್ಲ. ದಿಸ್ ಈಸ್ ಸಿಲಿ ಮ್ಯಾಟರ್ ಸರ್, ಡೋಂಟ್ ವರಿ ಫಾರ್ ದಿಸ್. ನಾನು ಬೇಗ ಬರ್ಬೇಕಂತ ಮಾಡಿದೆ, ನಾಳೆ ಅವರನ್ನು ಭೇಟಿ ಆಗ್ತು. ಐ ಕಂಪ್ಲೇಂಟ್ ಸಾರಿ. ಆಫ್ರಿಕನ್ ಫಾರಿನ್ ಜಪಾನ್ದು ಮದ್ರಾಸ್ ಹೈದರಾಬಾದ್ ಬೆಂಗಳೂರು ಯಲಹಂಕ ತುಮಕೂರು ಒಂದು ಗೊತ್ತಾಗಲ್ಲ. ಡೋಂಟ್ ಟಾಕ್ ನಾನ್ಸೆನ್ಸ್. ಇಲ್ಲದ ತಲೆ ಹರಟೆ ನಿಮಗೆ ಬಾಯಿ ನಿಂತ್ಕೊಳ್ಳಿ. ತಿಳಿದ್ಬಿಡ್ರಿ, ನಮ್ಗೆ ಇಂಗ್ಲಿಷ್ ಕಾಲೇಜು ಶಿಕ್ಷಾಗಿದ್ದು ಸಂತೋಷ ಆಗಿದೆ, ಅದು ತಿಳಿದಿರಿ. ಬೇಡ ಅವರ ಬದಲು ನಿನಗೆ ಕನ್ನಡ ಬರುತ್ತೋ ನೀನು ಅಷ್ಟೇನು. ಯು I can shut up ಮಾಡ್ತೇನೆ. ನೀವು ಬರೀ ಒಳಗಿದ್ದೆಲ್ಲ ನೋಡಿ ನೋಡಿ ಸೊಳ್ಳೆ ಸುಮ್ಮನೆ ಆ ಸುದ್ದಿನ ಇಲ್ಲಿ ಹೇಳೋದೇನು ಯಾವುದು ದೇವಿನ ಸುದ್ದಿಯನ್ನು ಬರೀ ಹೆಸರು ಇರ್ತಾರೆ. ಇಲ್ಲಿ ಹೇಳ್ಬೇಕು, ಸಿದ್ದೆಲ್ಲರೂ ಸುತ್ತಿಗೆ ಎದ್ದಿದ್ದಾರೆ. ನನಗೋಗಿ ಹೇಳೋದು ಕಾಲು ತಗೊಂಡು ಟಿವಿ ಲೈಟ್ ಎಲ್ಲವೂ ಮಾಡಿಬಿಡ್ತಾರೆ. ಇಲ್ಲೇ ಸರಿ ಸರಿ ನೀನು ಹೇಳು. ನಾನು ಹೇಳೋದಿಲ್ಲ, ಮತ್ತೆ ನನಗೆ ಜ್ಯೋತಿಷ್ಯದ ಹೇಳಿದರೆ ಏನಂತ ಒಂದು ತಿಂಗಳು ಯಾರ ಹತ್ರ ಮಾತಾಡ್ಬೇಡಪ್ಪ ಅಂತ ಹೇಳಿಯಪ್ಪ. ಹೇಳ ಚಿಕ್ಕೇಜ್ ಮಾಡಿದ್ರೆ ನಿಮ್ಮ ಮದುವೆ ಮಾಡಿದರೆ ನಮ್ಮವೇ ಒಂಥರ
ಒಂದು ಗಂಡಿದ್ದ ಒಂದು ಹೆಣ್ಣು ಮಗನ ಜಾಸ್ತಿ ಅಂತ ಬೆಡ್ ಸೆಟ್ ಆಗಿ ಪುರೋಹಿತರು ಕರೆಸಿ ಮದುವೆ ಮಾಡಿ ಮುಗಿಸ್ಬಿಡಿ. ಸ್ಪೀಕಿಂಗ್ ಅಂತ ಸರಪ್ಪ ಮಗನೇ, ಎಲ್ಲ ಸಡನ್ಲಿ ಜಮೀನ್ದಾರವರು ಬಂದಲ್ಲಿ ಮದುವೆ ಮಾಡೋದು ಪ್ರಸಂಗ ಬಂತು, ಮದುವೆ ಮಾಡಿ ಮುಗಿಸಿದ್ವಿ. ಸಿಲ್ಲಿ ಹುಡುಗಿ ಹೆಸರು ಸಿಲ್ಲಿ ಹುಡುಗಿ ಹೆಸರು ಸಿಲ್ಲಿ ಅಲ್ಲ, ಗಿಲ್ಲಿ. ಗಿಲ್ಲಿ ಗಿಲ್ಲಿ ಅಂತ ಗಿಲ್ಲಿನಲ್ಲ, ಈಗ ಎತ್ತನಲ್ಲ. ಆಫ್ರಿಕಾದಲ್ಲಿ ಸೀರಾ, ಅಮೃತ. ಡೋಂಟ್ ಟಚ್ ಮೀ, ಡೋಂಟ್ ಯುವರ್ ಪ್ರೊಡಕ್ಟ್, ಡೋಂಟ್ ಯುವರ್ ಅಪಾರ್ಚುನಿಟಿ. ಹೇಳ್ತೀರಾ ಅವರಿಗೆ ಹೆಸರು ಅಮೃತನ, ಎಲ್ಲಕ್ಕೂ ಬಗ್ಗೆ ಮಾಡ್ಸಿರೋದು ನಾನು. ಹೆಸರು ನನಗೆ ಗೊತ್ತಲ್ಲ, ಅಮೃತ ಅವರಿಗೆ ಹೆಸರು ಹನುಮಂತ ಅಂತ. ಅಮೃತ 50 ಕೋಟಿ ರೂಪಾಯಿ ಆಸ್ತಿಗೆ ಒಬ್ಬಳೇ ಒಬ್ಬ ಮಗಳು. ಅಂಡರ್ಸ್ಟ್ಯಾಂಡ್ ನಮ್ಗಿದ್ರೆ ಅವ್ರಿಗಿದ್ರೆ ಬರ್ತಾ ಇದ್ರು, ಲಕ್ಷಾಂತರ ಹಣ ಖರ್ಚಾಗಿತ್ತು. ಹಾಗೆ ನೀವು ಫಾರಿನಿಂದ ಕೇಬಲ್ ಕಳಿಸಿದೆ, ಮದುವೆ ಸಮಯಕ್ಕೆ ಬರೋಕ್ಕಾಗಲ್ಲ, 15 ದಿನ ಮದುವೆ ಮುಗಿದು ಹಾಕಿ ಅಂತ. ಹಾಗೆ ಏನು ಮಾಡಬೇಕು ದಿಕ್ಕು ತೋಚಿದೆ. ನಮ್ಮ ಡ್ರೈವರ್ ಇನ್ಫೋರ್ಸ್ಗೆ ಬಹಳಷ್ಟು ರೆಸ್ಪೆಕ್ಟ್, ಮದುವೆ ಮಾಡ್ಕೊಳ್ಸಿದ್ದೀವಿ. ಅದರಿಂದ ಮುಂದಿದ್ದೆಲ್ಲ ನೀನು ಮಾಡಬೇಕು. ಮಕ್ಕಳ ಸಸಿರನ್ನ ಕೂರಿಸ್ಬಿಟ್ಟು ಸಂಕ್ಷಿಪ್ತವಾಗಿ ಮದುವೆ ಶಾಸ್ತ್ರ ಮುಗಿಸಿದ್ರೆ ಆಯ್ತು. ಆಕೆ ಕತ್ತಿಗೆ ತಾಳಿ ಕಟ್ಟಲಿಲ್ವೇ? ಮದುವೆ ಪೊಡಕೆ ಕಟ್ಟುತ್ತಾರೆ. ಅದು ನಮ್ಮ ಡ್ರೈವರ್ ಕಟ್ಟಿದ್ದೇನೆ, ಡ್ರೈವರ್ ಇನ್ಫೋರ್ಸ್ ಕಟ್ಟಿದ್ದೇನೆ. ದೇವಸ್ಥಾನ ಎಂಗೇಜ್ಮೆಂಟ್ ಎಲ್ಲ ತಾಳಿ ಕಟ್ಟಿದ್ದಾರೆ. ತಾಳಿ ಕಟ್ಟಿಸಿದ್ದೆ ಪರ್ಮಿಷನ್ ಇದ್ರು. ಓಹೋ, ತಾಳಿಯನ್ನ ಅವರು ಆಸ್ತಿ ಕಟ್ಟಬೇಕಾಗಿತ್ತೇನೋ ಇನ್ನು. ಕಟ್ಟಿಸ್ತೀವಿ. ಇನ್ನೊಬ್ರು ಬಾಯ್ತು ಸುಮ್ಮನೆ ನಿಂದ್ರು. ಪರಸಿ ಯಾವ್ದು ಇದು ನೀನು ಹೇಳ್ಕೊಂಡ್ರೆ ಬೆಳೆ ಹಂದಿ ಬೆಳೆನ ಯಾವ್ದು ಹೇಳು? ಅವಳು ಯಾರಾದ್ರೂ ಇರಲಿ, ಮೊದಲು ನಿಮ್ಮದನ್ನ ಪೂರ್ತಿ ಕೂಗಿ ಮುಗಿಸಿ. ಹೋಗಿ ಏ ಉಮ್ಯಾ, ಈ ಪಿಕ್ಚರ್ ನಾನು ಕೂಗಲಿಕ್ಕಿದ್ದೀರಾ? ನಿನ್ನ ಮೂಲನೇ ಹೋಗಿಲ್ಲ, ನಿನ್ನೆ ಕೂಗ್ತೀರಾ? ಕರೆಕ್ಟ್. ನೆತ್ತಿ ಕೆಳಕ್ಕೆ ವರ್ಕ್ ಮಾಡ್ತಿಲ್ಲ. ಬೋರ್ ಹೊಡ್ಸಿದ್ವಲ್ಲ. ಏ ಈಗೆಲ್ಲ ಬೋರ್ ಹೊಡ್ಸಿದ್ರೆ ಏನು ಬೋರ್ ಹೊಡ್ಸಿದ್ರಲ್ಲ. ಅವ್ರಿಗಿನ ಚಿಕ್ಕವರು ಬಾರಿನ ಗಂಟಾಕಿ ಮುಂದೆ ಕಾಣುತ್ತೆ. ಸೊಳ್ಳೆ ನಿಂತ್ಕೊಂಡು ಏನು ಇನ್ನು ಸ್ಟೂಡೆಂಟ್ಸ್ ಕೂಡ ಬಾಯಿನ ಗಂಟಾಕೊಂಡು ಬರ್ತಾರ. ಒಂದು ವೇಳೆ ಆ ರೀತಿ ಮಾಡಿದ್ದೆ ಅಂತಂದ್ರೆ ಇವನ್ನ ಬೋರ್ ಬಿಟ್ಟು ಹತ್ತದಲ್ಲಿ ನಿಲ್ಲಿಸಿ ನನ್ನಿಗೆ ನಾನೇ ಗುಡ್ಡ ಹಾಕೊಂಡು ಬಿಟ್ಟೇನು. ಯಾವ ಗುಂಡು, ಯಾವ ಗುಂಡು, ಯಾವ್ದಕ್ಕೋಸ್ಕರ ಹಾಕ್ಕೊಳ್ಳೋದು? ಅವ್ರು ಹಾಕೊಳ್ಳೋ ಗುಂಡೆ ಬೇರೆ ಕಣ್ರಿ. ಅವ್ರು ಹಾಕೊಳ್ಳೋ ಗುಂಡು ಮಾರ್ಕ್ಸ್ ಇರ್ತವೆ. ಫುಲ್ಲು ಹಾಫು ಬಾಟ್ಲು ಪ್ಯಾಕೆಟ್. ವಿರೂಪಾಕ್ಷಿಯ ದೈವ ಚೆನ್ನಾಗಿತ್ತು, ಅವ್ರ ಮದುವೆ ಆಯಿತು. ಲಕ್ಷ ನೀನೇನು ಕನ್ನಡ ಮಾತಾಡ್ತೀಯ, ಲ್ಯಾಟಿನ್ ಅಮೆರಿಕನ್ ಭಾಷೆಯಲ್ಲಿ ಮಾತಾಡ್ತೀಯ. ಮದುವೆ ಆಗಿದ್ದು ಕೋಟ್ಯಾಧೀಶ್ವರ ಚಂದ್ರಶೇಖರಪ್ಪ ಅವರ ಏಕೈಕ ಪುತ್ರ ಫಾರಿನ್ ರಿಟರ್ನ್. ಪಾಲಾಕ್ಷ ಅವರು ಫಾರಿನಿಂದ ಬಂದು ಜಸ್ಟ್ ಆಫರ್ ಬರ್ತಾರೆ. ಹಾಗಿದ್ಮೇಲೆ ಇವರಿಗೆ ಮದುವೆ ನೋಡು ನಾವು ಮಾಡಿದ್ದೆ ಇವ್ರ ಮದುವೆ. ಬಹಳ ಚೆನ್ನಾಗಿ ನಾವು ಮುದುಕೆ ಕುಂಟೆ ಬೆಲೆ ಹಾಕಿ ಎಷ್ಟು ಚೆನ್ನಾಗಿ ಮಾಡಿದ್ರು ಇವ್ರ ಮದುವೆ. ಬಸ್ ಸ್ಟ್ಯಾಂಡ್ ಬಿಟ್ಟು ಮತ್ತೆ ಬರ್ತಾರೆ. ಆಟೋದಾಗ ಹಾಕಿ ನಂದಿ ಬೆಟ್ಟಕ್ಕೆ ಹೋಗಿ ನಂದಿ ಕಾಯಿ ಬಿಟ್ಕೊಡ್ತೀನಿ. ಫಾರಿನಲ್ಲಿ ಸ್ಟಡಿ ಮಾಡ್ತಾ ಇದ್ದ ನಾನು ಇಲ್ಲಿ ಬಂದೂ ಇಲ್ಲ, ಕನ್ಯಾರ ನೋಡೂ ಇಲ್ಲ ಅಂದಾಗ ನನ್ನ ಹೆಸರಲ್ಲಿ ನನ್ನ ಮದುವೆ ಮಾಡಿ ಮುಗಿಸ್ಬಿಟ್ರಂತೆ. ಪಂಚಕಳಶದ ಮಧ್ಯೆ ಕುಳಿತು ಸೇರಿಗೆಗೆ ಸೆರೆದು ಹಿಡಿಸಿಕೊಂಡು ಅಗ್ನಿ ಸಾಕ್ಷಿ ಇಟ್ಟು ಆ ದೊಡ್ಡ ಜಮೀನ್ದಾರನಿ ಮಗಳ ಕೊಳ್ಳಿ ತಾಳಿ ಕಟ್ಟಿದವ್ರು ಯಾರಿಗೆ ಕಟ್ಟಿದ್ದು? ನಾನೇ ವಿರೂಪಾಕ್ಷಿ. ಕಟ್ಟಿಸಿಕೊಂಡು ಲೇಪಾಕ್ಷಿ. ಈ ಮದುವೆ ನಾಟಕ ಆಗಬೇಕಾಗಿತ್ತು, ಅದು ನಿನ್ನ ಸಲುವಾಗಿ. ಯಾಕೆಂದ್ರೆ
ವಿಶೇಷ ಧನಿಗಳು ಇವತ್ತು ನಾಳೆ ಸಾಯ ಮಟ್ಟದಲ್ಲಿದ್ರು ನೀವು ಬರ್ತಂತ ಉದ್ಯೋಗ ಉಳಿಯಲ್ಲ ಅಂತ ಒಟ್ಟಿಗೆ ಸ್ವಾಮಿ ಮದುವೆ ಮಾಡಬೇಕಾಯ್ತು ಮಾಡೋದು. ಅವ್ರ ಕತ್ತಿ ತಾಳಿ ಬಿಡಿಸ್ಬಿಟ್ರಾ? ಹಾ? ಅವ್ರ ಕತ್ತಿ ತಾಳಿ ಬಿಡಿಸ್ಬಿಟ್ರಲ್ವಾ? ಕತ್ತಿ ಬಟ್ಟದ ಬೋಡ್ಸಕ್ಕೆ ಬೆಲೆ ತಿನ್ನೋದಿಲ್ಲ ತೆಗೀರಿ ನಾವು ನಿಮ್ಮ ಹಣದ ದುರಾಸೆಯ ಕಾರಣಕ್ಕೆ ಇದೆಲ್ಲ ಹರಿಸಿದ್ರಲ್ಲ, ಮುಚ್ಕೊಂಡ್ರೆ ಬಾಯ್ನ. ನೀನು ಅಸಂಚನ ಮಾಡಕ್ಕಿದ್ದೇನೆ ನೀನು ಅದು ಯಾರು ನೋಡ್ಬೇಕು ಮಾಡ್ತೀವಿ ಬೇಕಂತ ಇದು ಮಾಡ್ತೀರಿ ಅಂದ್ರೆ ನಾನು ಮಾತಾಡಿದಪ್ಪ. ಮಾತಾಡೋರೆ ಸಾಲ ಮಾತಾಡೋ ಏನು ಮಾತು ಅಂತಾರ ಏನು ಮಾತ್ಮತಿಗೆ ಕಿಸಿ 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 ಹತ್ತಿಸಿದ ಹುಯಿಯೆಲ್ಲ ಪರಿಸ್ಥಿತಿ ಬೇರೆ ಬೇರೆ ಶ್ರೀಷ್ಠಾಪ್ಯವನ್ನು ಅವಳು ಬಾಯಲ್ಲಿ ಇರ್ತದಲ್ಲ. ಸೌಕರ್ಯ, ಇಂಗ್ಲಿಷ್ ಎಷ್ಟು ಕಲ್ತಿದ್ದೀರಿ? ಯಾಕೆ ದಿನ ಒಂದು ಗಂಟೆ ನಮ್ಮ ಹತ್ರ ಟ್ಯೂಷನ್ಗೆ ಬರ್ಬೇಕಂತ ಮಾಡಿದ್ಯಾ ಅಲ್ಲ ಅದಲ್ಲ ಅದು ಈ ರೀತಿ ಬಾಡಿ ಶೇಕ್ ಮಾಡಿದ್ರೆ ಸಡನ್ಲಿ 20 ವರ್ಷ ಇರ್ಬೇಕಾಗುತ್ತೆ ಸರಿ ನಿಮ್ಮ ಹಣದ ದುರಾಸೆಯ ಕಾರಣಕ್ಕೆ ದೊಡ್ಡ ಜಮೀನ್ದಾರಿನ ಮಗಳು ಆಫ್ಟರ್ ಒಬ್ಬ ಕಾರ್ ಡ್ರೈವರ್ನ ಕೈ ಹಿಡಿಯುವಂತಾಗಿದೆ. ಈ ವಿಷಯ ಅವಳು ಗೊತ್ತಾದ್ರೆ ಅವಳ ಮಾನಸಿಕ ಪರಿಸ್ಥಿತಿ ಏನಾಗಬಹುದು ಅನ್ನೋ ಅರಿವಿಗೆ ನಿನಗೆ ಒಬ್ಬಳಿಗೆ ನನಗೆ ನೀವೇ ಕೊಡ್ಸಿದ್ದೀರಿ. ಇವುಗಳಿದ್ದು ನಿಮಗೆ ನನಗೆಲ್ಲ ಕಳೆದಾಗತ್ತು ಕೇಳ್ಕೊಳ್ತೀನಿ ಬಾಲ್ಯ ನಾಟಕ ಇದ್ದ ಹುಡುಗಿ ಜೀವನ ಆಡಬಾರ್ದಪ್ಪ. ಮದುವೆ ಮಾಡ್ಕೊಂಡಾಗ ಗಂಡಸರು ಪಾಲಾಕ್ಷ ಅಂತ ಬಂದಪ್ಪ. ಎಂತ ಬಸ್ ಕೆಲಸ ಇಲ್ಲ. ವಾಟ್ ಈಸ್ ಫೂಲಿಶ್ನೆಸ್? ನನಗೆ ಪೊಲೀಸ್ ನ್ಯೂಸ್ ಅಂತೀಯ ನೀನು? ಹೊಡೆದು ಬಿಟ್ಟು ನಾನು ಫುಟ್ಬಾಲ್ ಅಲ್ಲ ಅದಲ್ಲ ಅದು ಕ್ರಿಮಿನಲ್ ಆಗುತ್ತೆ ಕ್ರಿಮಿನಲ್ ಆಗುತ್ತೆ ನಮ್ಮೂರ ಕೋರ್ಟೆ ಇಲ್ಲ. ಯಾಕೆ ಇಷ್ಟ ಮಾಡ್ತೀಯ ಸೀದೆ ಹಾಕೊಂಡು ನಿಮ್ಮ ಫ್ಯಾಕ್ಟ್ರಿ ಬಾಳೆಹಣ್ಣು ಹಾಕಿಬಿಡಿ ಸೊಟ್ಟ ಹಾಳಾಗುತ್ತೆ ಸಾಡೆ ಸಾವಿರ ಶನಿಗೆ ಕಟ್ಟಿದವರು ತಂದೆ ಇವುಗಳ ಮಾತ್ರ ನಾನು ಬಂದಾಗ ನೋಡ್ತಾ ಇದ್ದೀನಿ. ನನ್ನೇ ನೋಡೋದು ಕಿಸಿ 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 ನಗದು ತುಟಿ ಕಳ್ಕೊಳ್ಳೋದು ಕಣ್ಣೊಡಿ ಅದು ಎಲ್ಲ ಮಾಡ್ತೀಯಲ್ಲ. ನನಗೂ ನಿಮ್ಗೆ ಏನು ಸಂಬಂಧ? ನಾನೇ ನೀನು ಇಟ್ಕೊಂಡಿದ್ನ ನೋಡಿ, ನಾನಂತೂ ಮನೆಗೆ ಬರೋದಿಲ್ಲ. ನಿಮ್ಮ ಮಗನಾಗಿರೋ ಡ್ರೈವರ್ ವಿರೂಪಾಕ್ಷಿಗೆ ಆಸ್ತಿನೆಲ್ಲ ಬರೀ ಅಯ್ಯಪ್ಪ ಸೊಸೆಯನ್ನು ಕರ್ಕೊಂಡು ಬಂದು ಮನೇಲೇ ಇಟ್ಕೊಂಡು ಅಲ್ಲೋ ನನಗೇನು ಬೇಸರ ಇಲ್ಲ. ನನಗೆ ಹೇಗೂ ಗೌರ್ಮೆಂಟ್ ಕೆಲಸ ಸಿಕ್ಕಿದ್ರೆ ನಾನು ಹೀಗೆ ಹೋಗ್ತೀನಿ. ನಿಮ್ಮ ಫ್ಯಾಕ್ಟರಿಯಲ್ಲಿ ನನಗೂ ನೌಕರಿ ಕೊಡಿಸ್ತೀನಿ ಅಂತ ಪ್ರಾಮಿಸ್ ಮಾಡಿದ್ರಿ. ಈಗ ನನ್ನನ್ನೇ ಬಿಟ್ಟು ಹೋಗ್ತೀರಾ? Correct. I am sorry, Vicky. ನಿನಗೆ ನೌಕರಿ ಕೊಡ್ತೀನಿ ಅಂತ ಹೇಳಿದ್ರೆ ನಮ್ಮ ಫ್ಯಾಕ್ಟ್ರಿ ನೌಕರಿ ಕೊಡಿಸೋ ಪ್ರಯತ್ನ ಮಾಡ್ತೀನಿ. ಅಲ್ಲಿವರೆಗೂ ನಿನ್ನ ಬಟ್ಟೆ ಖರ್ಚನ್ನು ನಾನು ಮುಗಿಸ್ಕೊಳ್ತೀನಿ. ನಿಲ್ಲಿ ರೀ, ನಿಲ್ಲಿ ಅವ್ರು ಫೋನ್ ಹೋಯ್ತು. ನಿಲ್ಲಿ ಏನೋ? ಚಂದನಿಗಲ್ಲಿ ಇಲ್ಲೆಲ್ಲ. ಮನೆಯಲ್ಲಿ ಜಲ್ಲಿ ಬಾಯಿಲಿ ಏನಿಲ್ಲ. ಅವ್ನ ಜೊತೆಗೆ ಯಾಕೆ ಹೋಗ್ತಿದ್ಯಾ? ಅವರು ನೌಕರಿ ಕೊಡಿಸ್ತೀನಿ ಅಂತ ಅಲ್ಲ. ನೌಕರಿ ಕೊಡಿಸ್ತಿದ್ದೆ ಹೌದಾ? ನಾನೇ ನೌಕರಿ ಕೊಡಿಸ್ತೀನಿ. ನೀನು ಏನೇನು ಬರ್ತದೆ ಹೇಳೋಣ. ನಾನು BA ಓದ್ಕೊಂಡಿದ್ದೀನಿ. BA ಓದಿದಿಲ್ರಿ? ನಮ್ಮ ಹುಡುಗ ಬೇಗ ಹೋಗ್ಬೇಕಂತ ಟೈಪ್ ಮಾಡ್ತೀನಿ. ಸೈಕಲ್ ಕಲಿತಾ ಸೈಕಲ್ ಹಿಂಗ್ ಮಾಡ್ತೀಯೋ ಹಿಂಗ್ ಮಾಡ್ತೀಯೋ? ಟೈಪ್ ಮಾಡೋದಿಲ್ಲ. ಆಮೇಲೆ ನಾನು ವೇಷ ಹಾಕ್ತೀನಿ. ಹೌದಾ? ಆಮೇಲೆ ಗನ್ ತಗೊಂಡು ಸ್ಟ್ರೈಟ್ ಆಗಿ ಕರೆಕ್ಟಾಗಿ ಶೂಟ್ ಮಾಡ್ತೀನಿ. ಕರೆಕ್ಟ್ ಮಾಡ್ತೀಯಾ? ಹಂಗಾಗಿ ನೀನು ಮಿಲ್ಟ್ರಿ ಸೇರಿಸ್ಬಿಡು. ಮಿಲ್ಟ್ರಿ ಸೇರ್ಕೆ ಬಿಡುತ್ತಾರೆ ಅಲ್ಲಿಗೆ ಹೊಟ್ಟೆ ಜೀವ ನಡ್ತದೆ ಜೀವ ಜೀವ ನಡ್ತದೆ. ಎಂತ ಮಾಡೋದು? ನೀವು ಯಾರು ಸಹ ಮಾಡೋದು? ಹೊಟ್ಟೆ ಪಾಡಿಗೋಸ್ಕರ. ಬಟ್ಟೆ ಸಲುವಾಗಿ ನೌಕರಿ ಮಾಡ್ತಿದ್ಯಾ? ಗಂಟಲು ಗಂಡು ಹುಡುಕಿ ಗಂಟಾಕಿ ಅವ್ರ ಜೊತೆ ಬಾಳೆ ಬರ್ತೀಯಾ? ಗಟ್ಟುಳ ಗಂಡು ಸಿಗಬೇಕಲ್ಲ. ಒಂದ್ ಕೆಲಸ ಮಾಡಿ. ಗಟ್ಟುಳ ಗಂಡದ ನೀವೇ ತಂದು ಗಂಟು ಹಾಕು. ಆಮೇಲೆ ನೋಡು. ನಾವು ಗಂಟಲು ಗಂಡನ್ನ ಹುಡುಕಿ ಬಂದು ಈ ಗಂಟಾಕಿ ಬಟ್ಟೆನ ಕುತ್ಕೊಂಡು ಕಣ್ಣೀರು ಹಾಕ್ಬೇಕು ಏನಂತಾರೆ? ನಮಗೆ ಗಂಟಲು ಗಂಡು ಅಲ್ಲೇನು ನೋಡೋದಿ ನನಗೆ ಅಂತ ಹೇಳ್ಕೊಬೇಡ. ಇಷ್ಟು ಕಲಿ ಫಸ್ಟ್ ರ್ಯಾಂಕ್ ನಾನೇ ಬರೋದು ಅವಾಗ.